ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲನ್ನು. ಸ್ನೇಹಿತರೆ, ಯಾರೆಲ್ಲ ತಾವು ಮೊದಲನೇದಾಗಿ ಈ ಚಾನಲ್ಗೆ ಭೇಟಿ ಕೊಟ್ಟಿದ್ದೀರಾ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ. ಬನ್ನಿ ವೀಕ್ಷಕರೇ, ನಾವು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಯಾರೆಲ್ಲ ತಾವು ಶಿಕ್ಷಕ ಹುದ್ದೆಗಳಿಗೆ ಕಾಯ್ತಾ ಇದ್ರಿ ಅವರಿಗೆಲ್ಲ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಕೇಂದ್ರ ಸರ್ಕಾರದಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಅಂದರೆ ಅದೇನು ಅಂತ ಹೇಳಿದರೆ ಶಿಕ್ಷಕ ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಒಂದು ಅಧಿಸೂಚನೆ. ಅದು ಯಾವ ಅಧಿಸೂಚನೆ ಅಂತ ಹೇಳಿ ನಾವು ನೋಡ್ತಾ ಹೋದರೆ EMRS ಅಂತಕ್ಕಂಥ ಒಂದು ಶಿಕ್ಷಕ ಹುದ್ದೆಗಳು ಒಟ್ಟು 7,000ಕ್ಕೂ ಹೆಚ್ಚು ಹುದ್ದೆಗಳನ್ನು ಇಲ್ಲಿ ಅಧಿಸೂಚನೆ ಹೊರಡಿಸಲಾಗಿದೆ. ಹಾಗಾಗಿ ಯಾರೆಲ್ಲ ತಾವು ಶಿಕ್ಷಕರಾಗಬೇಕು ಅಂತ ಹೇಳಿ ಕನಸನ್ನು ಕಂಡಿರ್ತೀರಾ ಅವರಿಗೆಲ್ಲರಿಗೂ ಕೂಡ ಇದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಬನ್ನಿ ಏನಿದು ಅಧಿಸೂಚನೆ ಅಂತಕ್ಕಂಥದ್ದನ್ನು ನಾವು ನೋಡೋಣ. ಏನಿದು EMRS ಅಂತ ಹೇಳಿದರೆ ಇದರ ಲಾಂಗ್ ಫಾರ್ಮ್ ಬಂದ್ಬಿಟ್ಟು ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ಸ್. ಲೈಕ್ ಯಾವ ಥರ ಅಂತ ಹೇಳಿದರೆ ನಮ್ಮ ಕರ್ನಾಟಕದಲ್ಲಿ MDRS ಇದೆ, ತಮಗೆಲ್ಲ ಗೊತ್ತಿರುವಂತಹ ಒಂದು ವಿಚಾರ ಆಗಿರ್ಬೋದು ಸ್ನೇಹಿತರೆ. ಏನಿದು MDRS ಅಂತ ಹೇಳಿದರೆ ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಇದೆ, ಇದು ತಮಗೆಲ್ಲ ಗೊತ್ತಿರುವ ವಿಚಾರ. ಹಾಗೆಯೇ ಕೇಂದ್ರ ಸರ್ಕಾರವು ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಅಂದರೆ EMRSಗೆ ಸಂಬಂಧಪಟ್ಟಂತಹ ಒಂದು ಫ್ರೆಶ್ ಅಧಿಸೂಚನೆಯನ್ನು ಪ್ರಕಟಿಸಲಾಗಿರುತ್ತೆ. ಇದು 2025ರಲ್ಲಿ ಆಗಿರ್ತಕ್ಕಂತಹ ಶಿಕ್ಷಕರ ನೇಮಕಾತಿಯ ಅತಿ ದೊಡ್ಡ ಅಧಿಸೂಚನೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕಂತ ಹೇಳಿದರೆ ಇತ್ತೀಚೆಗೆ ಶಿಕ್ಷಕರ ಹುದ್ದೆಗೆ ಸಂಬಂಧಪಟ್ಟಂತೆ ಯಾವುದೇ ಅಧಿಸೂಚನೆಗಳು ಸಹ ಬಂದಿದ್ದಿಲ್ಲ. ನೋಡಿದರಲ್ಲ, EMRS ಅಂತ ಹೇಳಿದರೆ ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ಸ್. ಇಲ್ಲಿ ಖಾಲಿ ಇರತಕ್ಕಂತಹ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಏನು ಅಧಿಸೂಚನೆ, ಅದಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿಯನ್ನು ನಾವು ನೋಡ್ತಾ ಹೋಗೋಣ. ತಾವಿಲ್ಲಿ ನೋಡ್ತಿರ್ಬೋದು, ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಫಾರ್ ಟ್ರೈಬಲ್ ಸ್ಟೂಡೆಂಟ್ಸ್ ಅಂದರೆ ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟಂತಹ ವಿದ್ಯಾರ್ಥಿಗಳು ಯಾರೆಲ್ಲ ಇರ್ತಾರೆ ಅವರಿಗೆಲ್ಲರಿಗೂ ಕೂಡ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅಂತಕ್ಕಂತಹ ಒಂದು ಕಾರಣದಿಂದಾಗಿ ನ್ಯಾಷನಲ್ ಎಜುಕೇಷನ್ ಸೊಸೈಟಿಯು ಈ ಒಂದು ಏಕಲವ್ಯ ಮಾದರಿ ಶಾಲೆಗಳನ್ನು ತೆರೆದಿರುತ್ತೆ. ಈ ಏಕಲವ್ಯ ಮಾದರಿ ಶಾಲೆಗಳಿಗೆ ಶಿಕ್ಷಕರ ಅವಶ್ಯಕತೆ ಇದ್ದು ಅದಕ್ಕೆ ಸಂಬಂಧಪಟ್ಟಂತಹ ಅಧಿಸೂಚನೆಯನ್ನು ಇಲ್ಲಿ ಹೊರಡಿಸಲಾಗಿರುತ್ತೆ ಸ್ನೇಹಿತರೆ. ಹಾಗಿದ್ದರೆ ಈ ಹುದ್ದೆಗಳಿಗೆ ಅರ್ಹತೆ ಏನು, ಈ ಹುದ್ದೆಗಳಿಗೆ ಏಜ್ ಲಿಮಿಟ್ ಏನು, ಹಾಗೆಯೇ ಈ ಹುದ್ದೆಗಳಿಗೆ ಯಾವೆಲ್ಲ ಮಾನದಂಡಗಳಿದ್ದಾವೆ ಅಂತಕ್ಕಂಥದ್ದನ್ನು ನಾವು ಈ ವಿಡಿಯೋಲ್ಲಿ ಬ್ರೀಫ್ ಆಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ತಾವಿಲ್ಲೇ ನೋಡ್ತಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತಹ ಅರ್ಜಿ ಪ್ರಾರಂಭದ ದಿನಾಂಕ ಬಂದ್ಬಿಟ್ಟು ಇಲ್ಲಿ ಕೊಡಲಾಗಿರುತ್ತೆ. ಆನ್ಲೈನ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಫಾರ್ಮ್ 23 ಅಕ್ಟೋಬರ್ 2025. ಫೀಸ್ ಬಂದ್ಬಿಟ್ಟು ಯಾವ ಥರ ಇದೆ ಅಂತ ಹೇಳಿದರೆ ಇಲ್ಲಿ ಡೀಟೇಲ್ಸನ್ನು ಕೊಡಲಾಗಿರುತ್ತೆ ಸ್ನೇಹಿತರೆ. ಫೀ ಕನ್ಸಿಸ್ಟ್ ಆಫ್ 2 ಕಾಂಪೋನೆಂಟ್ಸ್: ಅಪ್ಲಿಕೇಶನ್ ಫೀ ಆ್ಯಂಡ್ ಪ್ರೊಸೆಸಿಂಗ್ ಫೀಸ್. ಅಪ್ಲಿಕೇಶನ್ ಫೀ ಈಸ್ ನಾಟ್ applicable ಫಾರ್ ಫೀಮೇಲ್ SC ST ಆ್ಯಂಡ್ PWD ಕ್ಯಾಂಡಿಡೇಟ್ಸ್. ಅಂದರೆ SC ST ಅಭ್ಯರ್ಥಿಗಳಿಗೆ ಹಾಗೂ PWD ಅಭ್ಯರ್ಥಿಗಳಿಗೆ ಈ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿಯನ್ನು ನೀಡಲಾಗಿರುತ್ತೆ. ಅದನ್ನು ಹೊರತುಪಡಿಸಿ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಅರ್ಜಿ ಶುಲ್ಕ ಕಡ್ಡಾಯ ಆಗಿರುತ್ತೆ ಸ್ನೇಹಿತರೆ. ಹಾಗಿದ್ದರೆ ಅರ್ಜಿ ಶುಲ್ಕ ಯಾವ ಥರ ಇರುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋದರೆ ತಾವಿಲ್ಲಿ ನೋಡ್ತಿರ್ಬೋದು, ಫಾರ್ ಫೀಮೇಲ್ SC ST ಮತ್ತು PWD ಕ್ಯಾಂಡಿಡೇಟ್ ಅಂದರೆ ಮಹಿಳಾ ಅಭ್ಯರ್ಥಿಗಳಿಗೆ ಇಲ್ಲಿ ಫೀಸಿಂದ ವಿನಾಯಿತಿಯನ್ನು ನೀಡಲಾಗಿರುತ್ತೆ. ಪ್ರಿನ್ಸಿಪಲ್ ಹುದ್ದೆಗೆ 500 ರೂಪಾಯಿ, PGT ಮತ್ತು TGT ಹುದ್ದೆಗಳಿಗೆ 500, ಹಾಗೆಯೇ ನಾನ್ ಟೀಚಿಂಗ್ ಸ್ಟಾಫ್ ಹುದ್ದೆಗಳಿಗೆ 500 ಅಂತ ಹೇಳಿ ಕೊಡಲಾಗಿರುತ್ತೆ. ಹಾಗೆಯೇ SC ST ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಇಲ್ಲಿ ಫೀಸನ್ನು ನೀಡಲಾಗಿರುತ್ತೆ ಸ್ನೇಹಿತರೆ. ತಾವಿಲ್ಲಿ ನೋಡ್ತಾ ಇರ್ಬೋದು, ಪ್ರಿನ್ಸಿಪಲ್ ಹುದ್ದೆಗೆ 2,000 ರೂಪಾಯಿ, PGT ಮತ್ತು TGT ಹುದ್ದೆಗಳಿಗೆ 1,500, ಹಾಗೆಯೇ ನಾನ್ ಟೀಚಿಂಗ್ ಸ್ಟಾಫ್ ಹುದ್ದೆಗಳಿಗೆ 1,000 ರೂಪಾಯಿ. ಮತ್ತು ಪ್ರೊಸೆಸಿಂಗ್ ಫೀ ಬೇರೆ ಇರುತ್ತೆ ಸ್ನೇಹಿತರೆ. ಒಟ್ಟು ಪರೀಕ್ಷಾ ಶುಲ್ಕವನ್ನು ಸಹ ಇಲ್ಲಿ ಕೊಡಲಾಗಿರುತ್ತೆ ಸ್ನೇಹಿತರೆ. ಹಾಗೆಯೇ ಡೇಟ್ ಆಫ್ ಎಕ್ಸಾಮ್ ಬಂದುಬಿಟ್ಟು ಅಧಿಸೂಚನೆ ಆದ ನಂತರ ತಾವೇನು ಅರ್ಜಿಗಳನ್ನು ಹಾಕ್ತೀರಿ ಅದಾದ ನಂತರ ಈ ವೆಬ್ಸೈಟ್ನಲ್ಲಿ ತಿಳಿಸಲಾಗುವುದು ಅಂತಕ್ಕಂಥ ಒಂದು ಮಾಹಿತಿಯನ್ನು ಇಲ್ಲಿ ನೀಡಲಾಗಿರುತ್ತೆ ಸ್ನೇಹಿತರೆ. ಬನ್ನಿ ಹಾಗಿದ್ದರೆ ಮುಂದೆ ಈ ಅಧಿಸೂಚನೆಯಲ್ಲಿ ಏನೇನಿದೆ ಅಂತಕ್ಕಂಥದ್ದನ್ನು ನಾವು ವಿವರವಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಈ ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿದರೆ ತಮಗೆ ಈ ಅಧಿಸೂಚನೆಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿ ಸಿಗುತ್ತೆ.
ನೋಡಿ ಸ್ನೇಹಿತರೆ, ಯಾವೆಲ್ಲ ಹುದ್ದೆಗಳು ಕಾಲ್ ಆಗಿದ್ದಾವೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಈ ಏಕಲವ್ಯ ಮಾದರಿ ಶಾಲೆಗಳಲ್ಲಿ ಅತಿ ಹೆಚ್ಚು ಅಂದರೆ 7,267 ಒಟ್ಟು ಹುದ್ದೆಗಳು 7,267 ಹುದ್ದೆಗಳನ್ನು ಇಲ್ಲಿ ಅಧಿಸೂಚನೆಯನ್ನು ಹೊರಡಿಸಲಾಗಿರುತ್ತೆ. ಇದರಲ್ಲಿ ಪ್ರಿನ್ಸಿಪಾಲ್ಗೆ ಸಂಬಂಧಪಟ್ಟಂತಹ ಹುದ್ದೆಗಳು 225, ಹಾಗೆಯೇ PGT ಟೀಚರ್ಸ್ಗೆ ಸಂಬಂಧಪಟ್ಟಂತಹ ಹುದ್ದೆಗಳು 1,460, ಹಾಗೆಯೇ TGTಗೆ ಸಂಬಂಧಪಟ್ಟಂತಹ 3,962 ಹುದ್ದೆಗಳನ್ನು ಕಾಲ್ ಮಾಡಲಾಗಿರುತ್ತೆ. ಹಾಗೆಯೇ ಫೀಮೇಲ್ ಸ್ಟಾಫ್ ನರ್ಸ್ಗೆ ಸಂಬಂಧಪಟ್ಟಂತಹ 550 ಹುದ್ದೆಗಳನ್ನು ಸಹ ಇಲ್ಲಿ ಅಧಿಸೂಚನೆ ಕರೆಯಲಾಗಿರುತ್ತೆ. ಹಾಗೆಯೇ ಹಾಸ್ಟೆಲ್ ವಾರ್ಡನ್ 635, ಹಾಗೆಯೇ ಅಕೌಂಟೆಂಟ್ ಹುದ್ದೆಗಳನ್ನು ಸಹ 61 ಹುದ್ದೆಗಳನ್ನು ಇಲ್ಲಿ ಕರೆಯಲಾಗಿರುತ್ತೆ. ಹಾಗೆಯೇ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಅಂತ ಹೇಳಿ 228 ಹುದ್ದೆಗಳನ್ನು ಕರೆಯಲಾಗಿರುತ್ತೆ. ಹಾಗೆಯೇ ಲ್ಯಾಬ್ ಅಟೆಂಡೆಂಟ್ ಹುದ್ದೆಗಳು ಅಂದರೆ 146 ಹುದ್ದೆಗಳನ್ನು ಇಲ್ಲಿ ಕರೆಯಲಾಗಿರುತ್ತೆ. ಒಟ್ಟು 7,267 ಹುದ್ದೆಗಳ ಒಂದು ಬಿಗ್ ಅಧಿಸೂಚನೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಪ್ರಿನ್ಸಿಪಲ್ ಹುದ್ದೆ ಬಂದ್ಬಿಟ್ಟು ಇದು ಗ್ರೂಪ್ ಎ ಹುದ್ದೆ ಇರುತ್ತೆ ಸ್ನೇಹಿತರೆ, ತಾವು ನೋಡ್ತಿರ್ಬೋದು. ಇದು ಗೆಜೆಟೆಡ್ ಆಫೀಸರ್ ಹುದ್ದೆಯಾಗಿರುತ್ತೆ. ಹಾಗೆಯೇ ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ಸ್ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಈ ಹುದ್ದೆಯು ಕೂಡ ಗ್ರೂಪ್ ಬಿ ಹುದ್ದೆಯಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ತಾವೆಲ್ಲ ನೋಡ್ತಾ ಇರ್ಬೋದು, ಸಬ್ಜೆಕ್ಟ್ ವೈಸ್ ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ಸ್ ಹುದ್ದೆಗಳನ್ನು ಇಲ್ಲಿ ವರ್ಗೀಕರಿಸಲಾಗಿರುತ್ತೆ. ಇಲ್ಲಿ ಯಾವ್ಯಾವ ವಿಷಯಗಳಿಗೆ ಸಂಬಂಧಪಟ್ಟಂಥ ಹುದ್ದೆಗಳಿದ್ದಾವೆ ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ, ಇಂಗ್ಲೀಷ್, ಹಿಂದಿ, ಮ್ಯಾಥಮೆಟಿಕ್ಸ್, ಕೆಮಿಸ್ಟ್ರಿ, ಫಿಸಿಕ್ಸ್, ಬಯಾಲಜಿ, ಹಿಸ್ಟರಿ, ಜಿಯೋಗ್ರಫಿ, ಕಾಮರ್ಸ್, ಎಕನಾಮಿಕ್ಸ್, ಕಂಪ್ಯೂಟರ್ ಸೈನ್ಸ್. ನೋಡಿದ್ರಲ್ಲ ಸ್ನೇಹಿತರೆ, 11ಕ್ಕೂ ಹೆಚ್ಚು ವಿಷಯಗಳಿಗೆ ಸಂಬಂಧಪಟ್ಟಂತಹ PGT ಶಿಕ್ಷಕರ ನೇಮಕಾತಿ ನಡೀತಾ ಇದೆ. ಒಟ್ಟು 1,460 ಹುದ್ದೆಗಳ PGT ಶಿಕ್ಷಕರ ನೇಮಕಾತಿ ಅಧಿಸೂಚನೆ ಆದರೆ, ಹಾಗೆಯೇ ನಾವಿಲ್ಲಿ TGT ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ವಿವರವನ್ನು ಸಹ ನೋಡುತ್ತಾ ಹೋಗೋಣ. ಟ್ರೈನ್ಡ್ ಗ್ರಾಜ್ಯುಯೇಟ್ ಟೀಚರ್ಸ್ ಅಂದರೆ ಇದು ಕೂಡ ಗ್ರೂಪ್ ಬಿ ಹುದ್ದೆಯಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ಒಟ್ಟು 6 ವಿಷಯಗಳಿಗೆ ಸಂಬಂಧಪಟ್ಟಂತಹ ಅಧಿಸೂಚನೆಯನ್ನು ಹೊರಡಿಸಲಾಗಿರುತ್ತೆ. ಅವು ಯಾವ ವಿಷಯಗಳು ಅಂತ ಹೇಳಿದರೆ, ಹಿಂದಿ, ಇಂಗ್ಲೀಷ್, ಮ್ಯಾಥಮೆಟಿಕ್ಸ್, ಸೋಷಿಯಲ್ ಸೈನ್ಸ್, ಸೈನ್ಸ್, ಕಂಪ್ಯೂಟರ್ ಸೈನ್ಸ್. ಇಲ್ಲಿ ಒಟ್ಟು TGT ಹುದ್ದೆಗಳು 2,550 ಹುದ್ದೆಗಳನ್ನು ಕರೆಯಲಾಗಿರುತ್ತೆ ಸ್ನೇಹಿತರೆ. ಹಾಗೆಯೇ ಮುಂದುವರೆದು ಟ್ರೈನ್ಡ್ ಗ್ರಾಜ್ಯುಯೇಟ್ ಟೀಚರ್ಸ್ ಅಂದರೆ TGT ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ರೀಜನಲ್ ಲ್ಯಾಂಗ್ವೇಜ್ ಅಂದರೆ ಸ್ಥಳೀಯ ಭಾಷೆಯ ವಿಷಯವಾರು ಶಿಕ್ಷಕರ ಹುದ್ದೆಗಳನ್ನು ಸಹ ಇಲ್ಲಿ ಕರೆಯಲಾಗಿರುತ್ತೆ. ಇದು ಒಟ್ಟು 223 ಸ್ಥಳೀಯ ಭಾಷೆಗಳಿಗೆ ಸಂಬಂಧಪಟ್ಟಂತಹ ಹುದ್ದೆಗಳಾಗಿರ್ತವೆ. ಇದರಲ್ಲಿ ನಮ್ಮ ಕನ್ನಡವೂ ಇದೆ ಅಂತಕ್ಕಂಥದ್ದು ವಿಶೇಷ ಸ್ನೇಹಿತರೆ. ಇಲ್ಲಿ ತಾವು ನೋಡ್ತಿರ್ಬೋದು, 14 ಪ್ರಾಂತೀಯ ಭಾಷೆಗೆ ಸಂಬಂಧಪಟ್ಟಂತಹ ಅಧಿಸೂಚನೆ ಇದಾಗಿರುತ್ತೆ. ಇಲ್ಲಿ ವಿಷಯವಾರು ನೋಡ್ತಾ ಹೋದರೆ ಅಸ್ಸಾಂ, ಬೋಡೋ, ಬೆಂಗಾಲಿ, ಗಾರೋ, ಗುಜರಾತಿ, ಕನ್ನಡ, ಖಾಸಿ, ಮಲಯಾಳಂ, ಮಣಿಪುರಿ, ಮಿಜೋ, ಒಡಿಯಾ, ಸಂಥಾಲಿ, ತೆಲುಗು, ಉರ್ದು. ಒಟ್ಟು 223 ಹುದ್ದೆಗಳ TGT ಸ್ಥಳೀಯ ಭಾಷೆ ಶಿಕ್ಷಕರ ಹುದ್ದೆಗಳನ್ನು ಸಹ ಇಲ್ಲಿ ಕರೆಯಲಾಗಿರುತ್ತೆ. ಹಾಗೆಯೇ ಮುಂದುವರೆದು ಈ TGT ಶಿಕ್ಷಕರಲ್ಲಿ ಮತ್ತು ಇತರೆ ವಿಷಯವಾರು ಶಿಕ್ಷಕರ ಹುದ್ದೆಗಳನ್ನು ಸಹ ಇಲ್ಲಿ ಕರೆಯಲಾಗಿರುತ್ತೆ ಸ್ನೇಹಿತರೆ. ತಾವಿಲ್ಲಿ ನೋಡ್ತಾ ಇರ್ಬೋದು, 5 ವಿವಿಧ ಇತರೆ ವಿಷಯಗಳ ಶಿಕ್ಷಕರ ನೇಮಕಾತಿಯನ್ನು ಸಹ ಇಲ್ಲಿ ಮಾಡಲಾಗಿರುತ್ತೆ. ಅದು ಯಾವುದು ಅಂತ ಹೇಳಿದರೆ, ಇಲ್ಲಿ ಮ್ಯೂಸಿಕ್ ಅಂದರೆ ಸಂಗೀತ ಶಿಕ್ಷಕರ ಹುದ್ದೆಗಳನ್ನು ಸಹ ಇಲ್ಲಿ ಕರೆಯಲಾಗಿರುತ್ತೆ. 314 ಹುದ್ದೆಗಳ ಸಂಗೀತ ಶಿಕ್ಷಕರ ಹುದ್ದೆಗಳನ್ನು ಸಹ ಇಲ್ಲಿ ಕರೆಯಲಾಗಿರುತ್ತೆ. ಯಾರೆಲ್ಲ ಸಂಗೀತಕ್ಕೆ ಸಂಬಂಧಪಟ್ಟಂತಹ ಡಿಪ್ಲೊಮಾ ಆಗಿರ್ಬೋದು ಮತ್ತು ಪದವಿಯನ್ನು ತಾವು ಹೊಂದಿರ್ತೀರಿ, ತಾವು ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಹಾಕಲು ಅರ್ಹರಾಗಿರ್ತೀರಿ. ಹಾಗೆಯೇ ಆರ್ಟ್ ಟೀಚರ್ ಅಂದರೆ ಕಲಾ ಶಿಕ್ಷಕರ ಹುದ್ದೆಗಳನ್ನು ಸಹ ಇಲ್ಲಿ ಕರೆಯಲಾಗಿರುತ್ತೆ. ಯಾರು ಕಲೆಯಲ್ಲಿ ಪದವಿಯನ್ನು ತಾವು ಹೊಂದಿರ್ತೀರಿ, ತಾವು ಕೂಡ ಈ ಕಲಾ ಶಿಕ್ಷಕರ ಹುದ್ದೆಗೆ ಅರ್ಹರಾಗಿರ್ತೀರಿ ಸ್ನೇಹಿತರೆ. ಹಾಗೆಯೇ PET ಮೇಲ್ ಮತ್ತು PET ಫಿಮೇಲ್ ಅಂದರೆ ದೈಹಿಕ ಶಿಕ್ಷಕ ಮಹಿಳೆ ಮತ್ತು ದೈಹಿಕ ಶಿಕ್ಷಕ ಪುರುಷ ಹುದ್ದೆಗಳಿಗೂ ಸಹ ಇಲ್ಲಿ ಕರೆಯಲಾಗಿರುತ್ತೆ. ಹಾಗೆಯೇ ಲೈಬ್ರರಿಯನ್ ಹುದ್ದೆಗಳು ಸಹ ಇಲ್ಲಿ ಕರೆಯಲಾಗಿರುತ್ತೆ. ಒಟ್ಟು ನೋಡಿ ಸ್ನೇಹಿತರೆ, ಇದು ಒಂದು ನಿಜಕ್ಕೂ ಶಿಕ್ಷಕ ಆಕಾಂಕ್ಷಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇಂತಹ ಒಂದು ಅಚ್ಚರಿಯ ಅಧಿಸೂಚನೆ ಇತ್ತೀಚೆಗೆ ನಿನ್ನೆಯಷ್ಟೇ ಪ್ರಕಟವಾಗಿರುತ್ತೆ ಸ್ನೇಹಿತರೆ. ಒಟ್ಟು ಇತರೆ ಶಿಕ್ಷಕರು 1,189 ಹುದ್ದೆಗಳು ಇರ್ತವೆ, ಖಾಲಿ ಇರ್ತವೆ ಸ್ನೇಹಿತರೆ. ಹಾಗೆಯೇ ನಾನ್ ಟೀಚಿಂಗ್ ಪೋಸ್ಟ್ ಸಂಬಂಧಪಟ್ಟಂತಹ ಒಂದು ಅಬ್ಸ್ಟ್ರಾಕ್ಟನ್ನು ಸಹ ಇಲ್ಲಿ ನೀಡಲಾಗಿದೆ. ಇಲ್ಲಿ ನಾನ್ ಟೀಚಿಂಗ್ ಪೋಸ್ಟ್ ಅಂದರೆ ಬೋಧಕೇತರ ಹುದ್ದೆಗಳು ಇಲ್ಲಿ ಬಂದ್ಬಿಟ್ಟು ಹಾಸ್ಟೆಲ್ ವಾರ್ಡನ್ ಮೇಲ್ 346, ಹಾಸ್ಟೆಲ್ ವಾರ್ಡನ್ ಫಿಮೇಲ್ ಅಂದರೆ ಹಾಸ್ಟೆಲ್ ವಾರ್ಡನ್ ಮಹಿಳೆ 289 ಹುದ್ದೆಗಳು. ಹಾಗೆಯೇ ಫಿಮೇಲ್ ಸ್ಟಾಫ್ ನರ್ಸ್ 550 ಹುದ್ದೆಗಳಿದ್ದರೆ, ಅಕೌಂಟೆಂಟ್ ಹುದ್ದೆ
ಯಾರೆಲ್ಲ ತಾವು BCom MCom ಮಾಡ್ಕೊಂಡಿರ್ತೀರಿ ಅವರಿಗೆ 61 ಹುದ್ದೆಗಳಿದ್ದಾವೆ. ಹಾಗೆಯೇ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ 228 ಹುದ್ದೆಗಳು ಇರ್ತವೆ. ಹಾಗೆಯೇ ಲ್ಯಾಬ್ ಅಟೆಂಡೆಂಟ್ 146 ಹುದ್ದೆಗಳಿವೆ. ಒಟ್ಟು ಬೋಧಕೇತರ ಹುದ್ದೆಗಳು 1620 ಹುದ್ದೆಗಳು ಖಾಲಿ ಇರ್ತವೆ ಸ್ನೇಹಿತರೆ. ನೋಡಿ, ಇದು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಒಟ್ಟು ಎಲ್ಲ ಹುದ್ದೆಗಳನ್ನು ಸಹ ಇಲ್ಲಿ ಕರೆಯಲಾಗಿರುತ್ತೆ ಸ್ನೇಹಿತರೆ. ಹಾಗೆಯೇ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಒಂದು ಮುಂದುವರೆದಿರ್ತಕ್ಕಂತಹ ಒಂದು ಮಾಹಿತಿಯನ್ನು ನಾವು ಈ ಅಧಿಸೂಚನೆಯಲ್ಲಿ ನೋಡ್ತಾ ಹೋಗೋಣ. ಯಾರೆಲ್ಲ ಈ ಚಾನಲ್ಗೆ ಮೊದಲನೇ ಬಾರಿ ತಾವು ಬಂದಿದ್ದೀರಾ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲಿ ಯಾವ್ಯಾವ ಹುದ್ದೆಗೆ ವೇತನ ಯಾವ ಥರ ಇರುತ್ತೆ ಅಂತಕ್ಕಂಥದ್ದನ್ನು ನೀಡಲಾಗಿರುತ್ತೆ. ಇಲ್ಲಿ ಪ್ರಿನ್ಸಿಪಲ್ ಹುದ್ದೆಗೆ ಸಂಬಂಧಪಟ್ಟಂತೆ ಪೇ ಮ್ಯಾಟ್ರಿಕ್ಸ್ ಬಂದುಬಿಟ್ಟು ಲೆವೆಲ್ 12 ಇರುತ್ತೆ. ಬೇಸಿಕ್ ಬಂದುಬಿಟ್ಟು 78,800ರಿಂದ 2,90,9,200 ರೂಪಾಯಿ ಇರುತ್ತೆ. ಹಾಗೆಯೇ PGT ಶಿಕ್ಷಕರಿಗೆ ಸಂಬಂಧಪಟ್ಟಂತೆ 47,600ರಿಂದ 1,51,100 ರೂಪಾಯಿ ಲೆವೆಲ್ 8ರ ವೇತನವನ್ನು ನೀಡಲಾಗುತ್ತೆ. ಹಾಗೆಯೇ TGTಗೆ ಸಂಬಂಧಪಟ್ಟಂತಹ ಶಿಕ್ಷಕರಿಗೆ ಲೆವೆಲ್ 7ರ 44,900ರಿಂದ ಹಿಡಿದು 1,42,400 ರೂಪಾಯಿವರೆಗೂ ಇಲ್ಲಿ ವೇತನವನ್ನು ನೀಡಲಾಗುತ್ತೆ. ಹಾಗೆಯೇ ಲೈಬ್ರರಿಯನ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಪೇ ಲೆವೆಲ್ 7 ಇದ್ದು 44,900 ಬೇಸಿಕ್ ಪೇ ಆಗಿದ್ದರೆ ಹಾಗೆಯೇ ಗರಿಷ್ಠ 1,42,400 ರೂಪಾಯಿ ಇರುತ್ತೆ. ಹಾಗೆಯೇ ಇನ್ನಿತರೆ ಶಿಕ್ಷಕ ಅಂದರೆ ಕಲಾ ಶಿಕ್ಷಕ ಹಾಗೆಯೇ ಸಂಗೀತ ಮತ್ತು ದೈಹಿಕ ಶಿಕ್ಷಕರುಗಳಿಗೆ ಲೆವೆಲ್ 6ರ ವೇತನ ಇರುತ್ತೆ. 35,400ರಿಂದ ಹಿಡಿದು 1,12,400ವರೆಗೂ ಇರುತ್ತೆ. ಹಾಗೆಯೇ ಫೀಮೇಲ್ ಸ್ಟಾಫ್ ನರ್ಸ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಲೆವೆಲ್ 5ರ ವೇತನ ಇರುತ್ತೆ. 29,200ರಿಂದ 92,300ರವರೆಗೆ ವೇತನವನ್ನು ನೀಡಲಾಗುತ್ತೆ. ಹಾಗೆಯೇ ಹಾಸ್ಟೆಲ್ ವಾರ್ಡನ್ಗೂ ಸಹ ಅದೇ ರೀತಿಯ ವೇತನವನ್ನು ಇಲ್ಲಿ ನಿಗದಿಪಡಿಸಲಾಗಿರುತ್ತೆ ಸ್ನೇಹಿತರೆ. ಮುಂದುವರೆದು ಅಕೌಂಟೆಂಟ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಲೆವೆಲ್ 6ರ ವೇತನವನ್ನು ನಿಗದಿಪಡಿಸಿದ್ದು ರೂಪಾಯಿ 35,400ರಿಂದ 1,12,400ವರೆಗೂ ನಿಗದಿಪಡಿಸಲಾಗಿರುತ್ತೆ. ಹಾಗೆಯೇ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ಗೆ ಸಂಬಂಧಪಟ್ಟಂತೆ ಲೆವೆಲ್ 2ರ ಒಂದು ವೇತನವನ್ನು ನಿಗದಿಪಡಿಸಿ ಬೇಸಿಕ್ ಬಂದುಬಿಟ್ಟು 19,900ರಿಂದ 63,200 ಇರುತ್ತೆ. ಹಾಗೆಯೇ ಲ್ಯಾಬ್ ಅಟೆಂಡೆಂಟ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ 18,000ರಿಂದ 56,900 ಹುದ್ದೆಗಳು ವೇತನವನ್ನು ಈ ಹುದ್ದೆಗೆ ನಿಗದಿಪಡಿಸಲಾಗಿರುತ್ತೆ ಸ್ನೇಹಿತರೆ. ನೋಡಿದಿರಲ್ಲ, ಅತಿ ಹೆಚ್ಚಿನ ವೇತನವನ್ನು ಈ ಹುದ್ದೆಗಳಿಗೆ ನೀಡಲಾಗುತ್ತೆ ಸ್ನೇಹಿತರೆ. ಹಾಗೆಯೇ ಈ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತಹ ಒಂದು ವಿವರವನ್ನು ನಾವು ನೋಡ್ತಾ ಹೋಗೋಣ. ಯಾವ ಹುದ್ದೆಗೆ ಯಾವ ಥರ ಪರೀಕ್ಷೆಯನ್ನು ನಿಗದಿಪಡಿಸಲಾಗುತ್ತೆ ಅಂತಕ್ಕಂಥದ್ದು ತಾವಿಲ್ಲಿ ನೋಡ್ತಾ ಇರ್ಬೋದು. ಮೋಡ್ ಆಫ್ ಎಕ್ಸಾಮ್ ಅಂತ ಹೇಳಿದೆ, ಅಂದರೆ ಯಾವ ಥರ ಪರೀಕ್ಷೆ ಇರುತ್ತೆ ಅಂತಕ್ಕಂಥದ್ರ ಬಗ್ಗೆ. ಇಲ್ಲಿ MCQ ಮಾದರಿಯಲ್ಲಿ ಇರುತ್ತೆ. ಇದು OMR ಬೇಸ್ಡ್ ಎಕ್ಸಾಮಿನೇಷನ್ ಸ್ನೇಹಿತರೆ. ಅಂದರೆ ಇಲ್ಲಿ ಯಾವುದೇ ಆನ್ಲೈನ್ ಎಕ್ಸಾಮ್ ಇರೋದಿಲ್ಲ. ತಾವೆಲ್ಲರೂ ಕೂಡ ನಿಶ್ಚಿಂತೆಯಿಂದ OMR ಬೇಸ್ಡ್ ಎಕ್ಸಾಮನ್ನು ಬರೀಬಹುದು. ಇಲ್ಲಿ Tier 1 ಮತ್ತು Tier 2 ಅಂತ ಹೇಳಿ 2 ಲೆವೆಲ್ನ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡಲಾಗುತ್ತೆ ಸ್ನೇಹಿತರೆ. ಆಮೇಲೆ ಚಾಯ್ಸ್ ಆಫ್ ಮೀಡಿಯಂ ಕ್ವಶನ್ ಪೇಪರ್ ಬಂದುಬಿಟ್ಟು ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ವಿಲ್ ಬಿ ಬೈಲಿಂಗ್ವೆಲ್, ಅಂದರೆ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಇರುತ್ತೆ. ಹಾಗೆಯೇ ಇನ್ ಕೇಸ್ ಆಫ್ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಟೆಸ್ಟ್ ಇನ್ ರೀಜನಲ್ ಲ್ಯಾಂಗ್ವೇಜ್ ಇನ್ ಪಾರ್ಟ್ 4 ವಿಲ್ ಬಿ ಕಂಡಕ್ಟೆಡ್ ರೀಜನಲ್ ಲ್ಯಾಂಗ್ವೇಜ್ ಆಪ್ಟೆಡ್ ಬೈ ದಿ ಕ್ಯಾಂಡಿಡೇಟ್. ಯಾರಾದರೂ ತಮಗೆ ಆ 2 ಭಾಷೆಗಳಲ್ಲಿ ತಮಗೆ ಹಿಡಿತ ಇಲ್ಲ ಅಂತ ಹೇಳಿದರೆ ತಮ್ಮ ಸ್ಥಳೀಯ ಭಾಷೆಗಳು ಯಾವುದಿರುತ್ತೆ ಆ ಭಾಷೆಯಲ್ಲೂ ಕೂಡ ತಾವು ಪರೀಕ್ಷೆಯನ್ನು ಬರೀಬಹುದು. ಇಲ್ಲಿ ಎಕ್ಸಾಮ್ ಪ್ಯಾಟರ್ನ್ನ ನೋಡೋದಾದರೆ ಪ್ರಿನ್ಸಿಪಲ್ ಹುದ್ದೆಗೆ ಸಂಬಂಧಪಟ್ಟಂತೆ Tier 1 ಅಂದರೆ ಪ್ರಿಲಿಮಿನರಿ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಇರುತ್ತೆ. OMR ಬೇಸ್ಡ್ ಎಕ್ಸಾಮಿನೇಷನ್. ಒಟ್ಟು 100 ಅಂಕಗಳಿಗೆ ಸಂಬಂಧಪಟ್ಟಂತಹ ಒಂದು ಎಕ್ಸಾಮ್. ಅಂದರೆ ಇದು ಓನ್ಲಿ ಫಾರ್ ಕ್ವಾಲಿಫೈಯಿಂಗ್, ಅಂದರೆ ಅರ್ಹತೆಗೆ ಸಂಬಂಧಪಟ್ಟಂತಹ ಒಂದು Tier 1 ಎಕ್ಸಾಮ್ ಇರುತ್ತೆ ಪ್ರಿನ್ಸಿಪಲ್ ಹುದ್ದೆಗಳಿಗೆ. ಒಟ್ಟು 100 ಕ್ವಶನ್ಗೆ ಸಂಬಂಧಪಟ್ಟಂತಹ 100 ಅಂಕಗಳಿಗೆ ಒಟ್ಟು 2 ಗಂಟೆಗಳ ಪರೀಕ್ಷೆ ಇದಾಗಿರುತ್ತೆ ಸ್ನೇಹಿತರೆ. ಹಾಗೆಯೇ ಮುಂದುವರೆದು ನೋಡ್ತಾ ಹೋದರೆ Tier 2 ಎಕ್ಸಾಮ್ ಕೂಡ ಈ ಪ್ರಿನ್ಸಿಪಲ್ ಹುದ್ದೆಗಳಿಗೆ ಇರುತ್ತೆ. Tier 2 ಓನ್ಲಿ ಫಾರ್ ಕ್ಯಾಂಡಿಡೇಟ್ಸ್ ಹೂ ವಿಲ್ ಬಿ ಶಾರ್ಟ್ ಲಿಸ್ಟೆಡ್ ಇನ್ ದಿ ರೇಷಿಯೋ ಆಫ್ 1:10. ಅಂದರೆ ಯಾರೆಲ್ಲ Tier 1 ಪರೀಕ್ಷೆ ಬರೆದು 1:10ರಲ್ಲಿ ಅರ್ಹತೆಯನ್ನು ಪಡೀತಾರೆ ಅವರಿಗಷ್ಟೇ ಈ Tier 2 ಎಕ್ಸಾಮ್ ಇರುತ್ತೆ. ಸಬ್ಜೆಕ್ಟ್ ನಾಲೆಡ್ಜ್ ಎಕ್ಸಾಮಿನೇಷನ್ ಇಲ್ಲಿ ಬಂದುಬಿಟ್ಟು ಸ್ಪೆಸಿಫಿಕ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತಹ ಒಂದು ಪರೀಕ್ಷೆ. ಒಟ್ಟು 100 ಅಂಕಗಳ 55 ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತಹ 3 ಗಂಟೆಗಳ ಒಂದು ಪರೀಕ್ಷೆ ಇದಾಗಿರುತ್ತೆ ಸ್ನೇಹಿತರೆ. ಇಲ್ಲಿ 40
40 ಪ್ರಶ್ನೆಗಳು ಆಬ್ಜೆಕ್ಟಿವ್ ಟೈಪ್ ಇದ್ದರೆ 15 ಪ್ರಶ್ನೆಗಳು ಡಿಸ್ಕ್ರಿಪ್ಟಿವ್ ಇರ್ತವೆ. ಇಲ್ಲಿ ಅಕಾಡೆಮಿಕ್ ಆ್ಯಂಡ್ ರೆಸಿಡೆನ್ಷಿಯಲ್ ಆಸ್ಪೆಕ್ಟ್ಸ್ಗೆ ಸಂಬಂಧಪಟ್ಟಂತಹ ಒಂದು ಪರೀಕ್ಷೆ ಇರುತ್ತೆ. ಹಾಗೆಯೇ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಫಿನಾನ್ಸ್ ಡೀಟೇಲ್ ಸಿಲೆಬಸ್ ಈಸ್ ಅಪ್ಲೋಡೆಡ್ ಆನ್ ದಿ ವೆಬ್ಸೈಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದರೆ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಮತ್ತು ಶೈಕ್ಷಣಿಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಒಟ್ಟು 100 ಅಂಕಗಳ 3 ತಾಸಿನ ಒಂದು ಪರೀಕ್ಷೆ ಈ Tier 2 ಪರೀಕ್ಷೆ ಆಗಿರುತ್ತೆ ಪ್ರಿನ್ಸಿಪಲ್ಗೆ. ಹಾಗೆಯೇ Tier 3 ಓನ್ಲಿ ಫಾರ್ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ ಆನ್ ದಿ ಬೇಸಿಸ್ ಆಫ್ ಪರ್ಫಾರ್ಮೆನ್ಸ್ ಇನ್ Tier 2 ಎಕ್ಸಾಮಿನೇಷನ್. ಅಂದರೆ Tier 1 ಮತ್ತು Tier 2 ಪರೀಕ್ಷೆಯನ್ನು ಯಾರೆಲ್ಲ ಅರ್ಹರಾಗ್ತಾರೆ ಅವರಿಗೆ Tier 3 ಅಂದರೆ ಪರ್ಸನಾಲಿಟಿ ಟೆಸ್ಟ್ ಇರುತ್ತೆ, ಅಂದರೆ ಇಂಟರ್ವ್ಯೂ ಇರುತ್ತೆ. 40 ಅಂಕಗಳ ಒಂದು ಇಂಟರ್ವ್ಯೂ ಪ್ರಿನ್ಸಿಪಲ್ ಹುದ್ದೆಗೆ ಇರುತ್ತೆ ಸ್ನೇಹಿತರೆ. ಹಾಗೆಯೇ PGTಗೆ ಸಂಬಂಧಪಟ್ಟಂತಹ ಒಂದು ಪರೀಕ್ಷೆ ಬಂದುಬಿಟ್ಟು ಇಲ್ಲಿಯೂ ಕೂಡ Tier 1 ಅಂದರೆ ಕ್ವಾಲಿಫೈಯಿಂಗ್ ಎಕ್ಸಾಮ್ ಇರುತ್ತೆ, OMR ಬೇಸ್ಡ್. ಒಟ್ಟು 100 ಅಂಕಗಳ ಒಂದು 100 ಪ್ರಶ್ನೆಗಳ 100 ಅಂಕಗಳ ಪರೀಕ್ಷೆ. ಇದು 2 ಗಂಟೆ 30 ನಿಮಿಷದ ಒಂದು ಪರೀಕ್ಷೆ ಆಗಿರುತ್ತೆ ಸ್ನೇಹಿತರೆ. ಇಲ್ಲಿ ತಾವು ನೋಡ್ಬೋದು ಸಬ್ಜೆಕ್ಟ್ಸ್ ಯಾವ ಥರ ಇರ್ತವೆ ಅಂತ ಹೇಳಿದರೆ ಜನರಲ್ ಅವೇರ್ನೆಸ್ ಅಂದರೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ, ಹಾಗೆಯೇ ರೀಸನಿಂಗ್ ಎಬಿಲಿಟಿ ಇರುತ್ತೆ, ನಾಲೆಡ್ಜ್ ಆಫ್ ICTಗೆ ಸಂಬಂಧಪಟ್ಟಂತೆ ಇರುತ್ತೆ, ಹಾಗೆಯೇ ಟೀಚಿಂಗ್ ಆಪ್ಟಿಟ್ಯೂಡ್ ಅಂದರೆ ಬೋಧನೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಸಹ ಇರುತ್ತೆ. ಹಾಗೆಯೇ ಡೊಮೇನ್ ನಾಲೆಡ್ಜ್ ಅಂತ ಹೇಳಿ ಕೂಡ ಕೊಡಲಾಗಿರುತ್ತೆ. ಅಂದರೆ ಸ್ಪೆಸಿಫಿಕ್ ಆಗಿ ತಾವು ಯಾವೆಲ್ಲ ಭಾಷೆಯಲ್ಲಿ ಬೋಧನೆಯನ್ನು ಮಾಡ್ತೀರಾ ಅದಕ್ಕೆ ಸಂಬಂಧಪಟ್ಟಂತಹ ಪೆಡಗಾಗಿಗೆ ಸಂಬಂಧಪಟ್ಟಂತಹ 20 ಪ್ರಶ್ನೆಗಳು ಕೂಡ ಇಲ್ಲಿ ಇರ್ತವೆ. ಹಾಗೆಯೇ NEPಗೆ ಸಂಬಂಧಪಟ್ಟಂತೆ 10 ಪ್ರಶ್ನೆಗಳು ಇದ್ದರೆ, ಮತ್ತು ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಟೆಸ್ಟ್ ಅಂದರೆ ಜನರಲ್ ಇಂಗ್ಲೀಷ್ ಆ್ಯಂಡ್ ಜನರಲ್ ಹಿಂದಿಗೆ ಸಂಬಂಧಪಟ್ಟಂತಹ 20 ಪ್ರಶ್ನೆಗಳು ಸಹ ಇಲ್ಲಿ ಇರುತ್ತೆ ಸ್ನೇಹಿತರೆ. ಇಲ್ಲಿ ಮಿನಿಮಮ್ ಕ್ವಾಲಿಫೈಯಿಂಗ್ ಆಗಬೇಕಂದ್ರೆ 40% ಅಂಕಗಳನ್ನು ಗಳಿಸುವುದು ಕಡ್ಡಾಯ ಆಗಿರುತ್ತೆ ಸ್ನೇಹಿತರೆ. ಹಾಗೆಯೇ TGT ಹುದ್ದೆಗಳಿಗೆ ಸಂಬಂಧಪಟ್ಟಂತೆ Tier 2 ಎಕ್ಸಾಮ್ ಇರುತ್ತೆ. ಓನ್ಲಿ ಫಾರ್ ಕ್ಯಾಂಡಿಡೇಟ್ಸ್ ಹೂ ವಿಲ್ ಬಿ ಶಾರ್ಟ್ ಲಿಸ್ಟ್ ಇನ್ ದಿ ರೇಷಿಯೋ ಆಫ್ 1:10. ಸೇಮ್ ವಿದ್ಯಾರ್ಥಿಗಳೇ, ಪ್ರಿನ್ಸಿಪಲ್ ಹುದ್ದೆಗೆ ಸಂಬಂಧಪಟ್ಟಂತೆ ಏನಿತ್ತು ಮಾನದಂಡ ಅದೇ ಇರುತ್ತೆ TGTಗೂ ಸಹ. ಅಂದರೆ 1:10 ಯಾರು Tier 1 ಅರ್ಹತೆ ಆಗ್ತಾರೆ ಅವರಿಗೆ Tier 2 ಎಕ್ಸಾಮ್ ಇರುತ್ತೆ. ಇದು ಕೂಡ ಒಟ್ಟು 100 ಅಂಕಗಳ ಒಂದು ಪರೀಕ್ಷೆ ಆಗಿದ್ದು 55 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಒಟ್ಟು 3 ಗಂಟೆಗಳ ಪರೀಕ್ಷೆ ಇದಾಗಿರುತ್ತೆ ಸ್ನೇಹಿತರೆ Tier 2 ಪರೀಕ್ಷೆ. ಇಲ್ಲಿ ಸಬ್ಜೆಕ್ಟ್ ಸ್ಪೆಸಿಫಿಕ್ ಸಿಲೆಬಸ್ ಅಂದರೆ ಯಾವ ವಿಷಯದಲ್ಲಿ ತಾವು ಬೋಧನೆಯನ್ನು ಮಾಡ್ತಾ ಇರ್ತೀರಿ ಆ ವಿಷಯಕ್ಕೆ ಸಂಬಂಧಪಟ್ಟಂತಹ 100 ಅಂಕಗಳ ಒಂದು ಪರೀಕ್ಷೆ ಇದಾಗಿರುತ್ತೆ ಸ್ನೇಹಿತರೆ. TGTಗೆ ಸಂಬಂಧಪಟ್ಟಂತೆ ಪ್ರಿಪ್ರೇಷನ್ ಆಫ್ ಮೆರಿಟ್ ಲಿಸ್ಟ್ ಅಂತ ಹೇಳಿದೆ. ಮೆರಿಟ್ ಲಿಸ್ಟ್ ಫಾರ್ ದಿ ಪೋಸ್ಟ್ ಆಫ್ PGT ವಿಲ್ ಬಿ ಪ್ರಿಪೇರ್ಡ್ ಆನ್ ದಿ ಬೇಸಿಸ್ ಆಫ್ ದಿ ಪರ್ಫಾರ್ಮೆನ್ಸ್ ಇನ್ ದಿ Tier 2 ಎಕ್ಸಾಮಿನೇಷನ್. ಅಂದರೆ Tier 2 ತಾವೇನು ಅಂಕಗಳನ್ನು ಗಳಿಸಿರ್ತೀರ ಆ ಅಂಕಗಳ ಆಧಾರದ ಮೇಲೆ ತಮ್ಮ ಅರ್ಹತೆಯನ್ನು ಪರಿಗಣಿಸಲಾಗುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ನೀಡಲಾಗಿರುತ್ತೆ ಸ್ನೇಹಿತರೆ. PST ಆಗಿರ್ಬೋದು ಹಾಗೆಯೇ TGT ಆಗಿರ್ಬೋದು, ಇವೆರಡು ಪರೀಕ್ಷೆಗಳು ಕೂಡ ಎರಡು ಸಾಮ್ಯತೆಯನ್ನು ಹೊಂದಿದ್ದಾವೆ ಸ್ನೇಹಿತರೆ. ಇದು ಕೂಡ 100 ಅಂಕಗಳ ಒಂದು ಪರೀಕ್ಷೆಯಾಗಿದ್ದು 2 ಗಂಟೆ 30 ನಿಮಿಷದ ಒಂದು ಪರೀಕ್ಷೆ ಆಗಿರುತ್ತೆ. ಇಲ್ಲಿ ಕೂಡ ಅದೇ ಥರನಾದ ಸಿಲೆಬಸ್ ಇರುತ್ತೆ. ಹಾಗೆಯೇ ಒಂದು ಕ್ರೈಟೀರಿಯಾ ಕೂಡ ಅದೇ ಥರನಾಗಿ ಇದೆ ಸ್ನೇಹಿತರೆ. ಹಾಗೆಯೇ ನಾವು ಹಾಸ್ಟೆಲ್ ವಾರ್ಡನ್ಗೆ ಸಂಬಂಧಪಟ್ಟಂಥ ಪ್ಯಾಟ್ರನನ್ನು ನೋಡ್ತಾ ಹೋದರೆ ಇಲ್ಲಿ ಒಟ್ಟು 100 ಅಂಕಗಳ ಒಂದು 100 ಪ್ರಶ್ನೆಗಳ ಪರೀಕ್ಷೆ ಇದಾಗಿರುತ್ತೆ. ಇದು ಕೂಡ OMR ಆಬ್ಜೆಕ್ಟಿವ್ ಮೋಡಲ್ಲೇ ಇರುತ್ತೆ. ಒಟ್ಟು 2 ಗಂಟೆಗಳ ಪರೀಕ್ಷೆ ಇದಾಗಿರುತ್ತೆ. ಇಲ್ಲಿ ಸಿಲೆಬಸ್ ಬಂದುಬಿಟ್ಟು ಜನರಲ್ ಅವೇರ್ನೆಸ್ ಮತ್ತು ರೀಸನಿಂಗ್ ಎಬಿಲಿಟಿ, ಹಾಗೆಯೇ ICT, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಹಾಗೆಯೇ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಗಳನ್ನು ಸಹ ಇಲ್ಲಿ ಕೇಳಲಾಗುತ್ತೆ ಸ್ನೇಹಿತರೆ. ಮುಂದುವರೆದು ಹಾಸ್ಟೆಲ್ ವಾರ್ಡನ್ ಆದ ನಂತರ ಅದಕ್ಕೂ ಸಹ Tier 1 ಮತ್ತು Tier 2 ಪರೀಕ್ಷೆ ಇರುತ್ತೆ. Tier 1 100 ಅಂಕಗಳ ಪರೀಕ್ಷೆ ಆಗಿದ್ದರೆ 1:10 ಯಾರೆಲ್ಲ ಅರ್ಹತರಾಗ್ತಾರೆ ಹಾಸ್ಟೆಲ್ ವಾರ್ಡನ್ಗೆ ಸಂಬಂಧಪಟ್ಟಂತೆ ಇಲ್ಲಿ 100 ಅಂಕಗಳ ಒಂದು ಪರೀಕ್ಷೆ ಇರುತ್ತೆ. ಅದು Tier 2. ಇದರಲ್ಲಿ ಯಾರು ಅರ್ಹತೆಯನ್ನು ಹೊಂದ್ತಾರೆ, ಅಂಕಗಳನ್ನು ತೆಗೆದುಕೊಳ್ತಾರೆ, ಅವರು ಈ ಹುದ್ದೆಗೆ ಆಯ್ಕೆ ಆಗ್ತಾರೆ. ಹಾಗೆಯೇ ಅಕೌಂಟೆಂಟ್ ಹುದ್ದೆಗೂ ಸಹ ಸೇಮ್ ಇದೆ. ಅಂದರೆ Tier 1 ಮತ್ತು Tier 2 ಪರೀಕ್ಷೆ ಇರುತ್ತೆ. ಇದು ಕೂಡ Tier 1 ಕ್ವಾಲಿಫೈಯಿಂಗ್ ಪರೀಕ್ಷೆ ಆಗಿದ್ದು 100 ಅಂಕಗಳ 100 ಪ್ರಶ್ನೆಗಳ ಪರೀಕ್ಷೆ ಆಗಿದ್ದು 2 ಗಂಟೆಗಳ ಒಂದು ಪರೀಕ್ಷೆ ಇದಾಗಿರುತ್ತೆ. ಹಾಗೆಯೇ ಯಾರೆಲ್ಲ 1:10 Tier 1 ಕ್ವಾಲಿಫೈಯಿಂಗ್ ಆಗ್ತಾರೆ ಅವರಿಗೆಲ್ರಿಗೂ ಕೂಡ ಒಂದು 100 ಅಂಕಗಳ 55 ಕ್ವಶನ್ಗಳ 3 ತಾಸಿನ ಒಂದು ಪರೀಕ್ಷೆ ಅಕೌಂಟೆಂಟ್ಗೂ ಕೂಡ ಇರುತ್ತೆ. ಹಾಗೆಯೇ ಫಿಮೇಲ್ ಸ್ಟಾಫ್ ನರ್ಸ್ಗೆ ಸಂಬಂಧಪಟ್ಟಂತೆ ಕೂಡ ಅದೇ ಒಂದು ಪರೀಕ್ಷಾ ವಿಧಾನವನ್ನು ಇಲ್ಲಿ ಅಳವಡಿಸಿಕೊಳ್ಳಲಾಗಿದೆ. 100 ಅಂಕಗಳ 100 ಪ್ರಶ್ನೆಗಳ ಒಂದು ಪರೀಕ್ಷೆ 2 ಗಂಟೆ ನಡೆಯುತ್ತೆ ಸ್ನೇಹಿತರೆ. ಇದು ಕೂಡ Tier 2
ಎಕ್ಸಾಮ್ ಸ್ಟಾಫ್ ನರ್ಸ್ಗೂ ಕೂಡ ಸೇಮ್ ಇರುತ್ತೆ. ಹಾಗೆಯೇ ಮುಂದುವರೆದು JSA ಅಂದರೆ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್, ಈ ಹುದ್ದೆಗೂ ಸಹ 100 ಅಂಕಗಳ 100 ಪ್ರಶ್ನೆಗಳ Tier 1 ಪ್ರಿಲಿಮಿನರಿ ಕ್ವಾಲಿಫೈಯಿಂಗ್ ಎಕ್ಸಾಮ್ ಇದ್ದರೆ, Tier 2 ಅಲ್ಲಿ ಒಂದು 1:10ರಲ್ಲಿ ಯಾರೆಲ್ಲ ಅರ್ಹರಾಗ್ತಾರೆ Tier 2 ಪರೀಕ್ಷೆಗೆ ಕರೆಯಲಾಗುತ್ತೆ. ಇದು 100 ಅಂಕಗಳ 3 ಗಂಟೆಗಳ ಪರೀಕ್ಷೆ ಇದಾಗಿರುತ್ತೆ ಸ್ನೇಹಿತರೆ. ಹಾಗೆಯೇ ಮುಂದುವರೆದು ಇಲ್ಲಿ ಯಾವ ಥರ ನೇಮಕಾತಿ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋದ್ವಿ. ಅದೇ ಥರ ಯಾವ ಹುದ್ದೆಗಳಿಗೆ ಅರ್ಹತೆ ಯಾವ ಥರ ಇರುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗೋಣ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಆ್ಯಂಡ್ ಕ್ವಾಲಿಫಿಕೇಷನ್. ಪ್ರಿನ್ಸಿಪಲ್ ಹುದ್ದೆಗೆ ಸಂಬಂಧಪಟ್ಟಂತೆ ಏಜ್ ಲಿಮಿಟ್ ಬಂದುಬಿಟ್ಟು ಗರಿಷ್ಠ ವಯೋಮಿತಿ 50 ಆಗಿರುತ್ತೆ. ಹಾಗೆಯೇ ಏಜ್ ರಿಲ್ಯಾಕ್ಸೇಷನ್ ಆ್ಯಸ್ ಪರ್ ಕ್ಯಾಟಗರಿ ಇರುತ್ತೆ. ಹಾಗೆಯೇ ಇದಕ್ಕೆ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಮಾಸ್ಟರ್ ಡಿಗ್ರಿ ಫ್ರಮ್ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ವಿತ್ ಅಟ್ ಲಾಸ್ಟ್ 50 ಮಾರ್ಕ್ಸ್, ಅಂದರೆ 50% ಅಂಕಗಳು ಹೊಂದಿದ್ದು ಯಾರೆಲ್ಲ ಸ್ನಾತಕೋತ್ತರ ಪದವಿಯನ್ನು ಹೊಂದಿರ್ತಾರೆ ಅವರೆಲ್ಲರೂ ಕೂಡ ಅರ್ಹರು. ಅದರ ಜೊತೆಗೆ ಬ್ಯಾಚುಲರ್ ಡಿಗ್ರಿ ಇನ್ ಎಜುಕೇಷನ್ ಅಂದರೆ ಬಿ ಎಡನ್ನು ಸಹ ಮಾಡುವುದು ಕಡ್ಡಾಯ ಆಗಿರುತ್ತೆ ಸ್ನೇಹಿತರೆ. ಪ್ರಿನ್ಸಿಪಲ್ ಹುದ್ದೆಗೆ ಮಾಸ್ಟರ್ ಡಿಗ್ರಿ ಜೊತೆ BEd ಆಗಿರಬೇಕು. ಅಥವಾ 3 ಇಯರ್ ಇಂಟಗ್ರೇಟೆಡ್ BEd MAd ಫ್ರಮ್ NCTE, ಅಂದರೆ ಇಂಟಗ್ರೇಟೆಡ್ ಯಾರಾದರೂ BEd ಮತ್ತು MAd ಏನಾದರೂ 3 ವರ್ಷಗಳ ಕೋರ್ಸನ್ನು ಮಾಡಿದರೆ ಅವರು ಕೂಡ ಅರ್ಹರಾಗ್ತಾರೆ. ಹಾಗೆಯೇ 4 ಇಯರ್ ಇಂಟಗ್ರೇಟೆಡ್ ಗ್ರ್ಯಾಜುಯೇಷನ್ ಡಿಗ್ರಿ ವಿತ್ ಅಟ್ ಲಾಸ್ಟ್ 50 ಮಾರ್ಕ್ಸ್. ಹಾಗೆಯೇ 4 ವರ್ಷಗಳ ಇಂಟಗ್ರೇಟೆಡ್ ಗ್ರ್ಯಾಜುಯೇಷನ್ ಏನಾದರೂ ಮಾಡಿದರೆ ಅವರು ಕೂಡ ಈ ಒಂದು ಪ್ರಿನ್ಸಿಪಲ್ ಹುದ್ದೆಗಳಿಗೆ ಅರ್ಹರಾಗ್ತಾರೆ. ಹಾಗೆಯೇ ಎಕ್ಸ್ಪೀರಿಯನ್ಸ್ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ಕೊಡಲಾಗಿರುತ್ತೆ ಸ್ನೇಹಿತರೆ. ನಂತರ PGT ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಕ್ವಾಲಿಫಿಕೇಷನನ್ನು ನಾವು ನೋಡ್ತಾ ಹೋದರೆ, PGT ಹುದ್ದೆಗಳಿಗೆ ಗರಿಷ್ಠ ವಯೋಮಿತಿ 40 ಇರುತ್ತೆ. ಹಾಗೆಯೇ ಕ್ಯಾಟಗರಿ ವೈಸ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ. ಈ ಹುದ್ದೆಗೆ ಇಂಟಗ್ರೇಟೆಡ್ ಪೋಸ್ಟ್ ಗ್ರಾಜ್ಯುಯೇಟ್ ಕೋರ್ಸ್ ಫ್ರಮ್ NCTE ಅಂತ ಹೇಳಿರುತ್ತೆ. ಅಂದರೆ ಯಾರೆಲ್ಲ ತಾವು ಮಾಸ್ಟರ್ಸ್ ಜೊತೆಗೆ BEd ಅನ್ನು ಮಾಡಿರ್ತೀರಿ ಅವರೆಲ್ಲರೂ ಕೂಡ PGT ಹುದ್ದೆಗಳಿಗೆ ಅರ್ಹರಾಗ್ತೀರಿ ಸ್ನೇಹಿತರೆ, ಆಯಾ ವಿಷಯಗಳಿಗೆ ಸಂಬಂಧಪಟ್ಟಂತೆ. ಇಲ್ಲಿ ತಾವು ನೋಡ್ತಾ ಇರ್ಬೋದು ಯಾವ್ಯಾವ ವಿಷಯಗಳಿಗೆ ತಾವು ಅರ್ಜಿಯನ್ನು ಸಲ್ಲಿಸಬೇಕಂತ ಇರ್ತೀರಿ ಆ ವಿಷಯದಲ್ಲಿ ತಾವು ಮಾಸ್ಟರ್ಸನ್ನು ಮತ್ತು ಹಾಗೆಯೇ BEd ಅನ್ನು ಸಹ ಮಾಡಿ ಇರಬೇಕಾಗುತ್ತೆ ಸ್ನೇಹಿತರೆ, ಪೆಡಗಾಗಿ. ಮುಂದುವರೆದು PGT ಕಂಪ್ಯೂಟರ್ ಸೈನ್ಸ್ ಹುದ್ದೆಗೆ ಸಂಬಂಧಪಟ್ಟಂತೆ MSc ಇನ್ ಕಂಪ್ಯೂಟರ್ ಸೈನ್ಸ್ ಮತ್ತು MER MTech ಇನ್ ಕಂಪ್ಯೂಟರ್ ಸೈನ್ಸನ್ನು ಮಾಡಿರೋದು ಕಡ್ಡಾಯ ಆಗಿರುತ್ತೆ. 50% ಅಂಕಗಳನ್ನು ಪಡಿಬೇಕು. ಇದು ಕೂಡ 40 ವರ್ಷಗಳ ಗರಿಷ್ಠ ವಯೋಮಿತಿಯನ್ನು ಹೊಂದಿದ್ದು ಆ್ಯಸ್ ಪರ್ ಕ್ಯಾಟಗರಿ ಅದು ರಿಲ್ಯಾಕ್ಸೇಷನ್ ಇರುತ್ತೆ. ಹಾಗೆಯೇ TGT ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಬ್ಯಾಚುಲರ್ ಆಫ್ ಗ್ರ್ಯಾಜುಯೇಷನ್ ಡಿಗ್ರಿ ಇನ್ ಎನಿ ಸಬ್ಜೆಕ್ಟ್ಸ್, ಅಂದರೆ ಯಾವ್ಯಾವ ಸಬ್ಜೆಕ್ಟ್ ವೈಸ್ ಹುದ್ದೆಗಳನ್ನು ಕರೆಯಲಾಗಿರುತ್ತೆ ಅದರಲ್ಲಿ ತಾವು ಒಂದು ಪದವಿಯನ್ನು ಹೊಂದುವುದು ಕಡ್ಡಾಯ ಆಗಿರುತ್ತೆ. ಹಾಗೆಯೇ ಅದರ ಜೊತೆಗೆ ತಾವು BEd ಮಾಡುವುದು ಕೂಡ ಕಡ್ಡಾಯ ಆಗಿರುತ್ತೆ ಸ್ನೇಹಿತರೆ. ಇದು ಪದವಿ ಮತ್ತು BEd ಪಡೆದವರು ಈ ಹುದ್ದೆಗೆ ಅರ್ಹರಾಗಿದ್ದು ಅರ್ಜಿಯನ್ನು ಸಲ್ಲಿಸಬಹುದು. ತಾವು ಯಾವ್ಯಾವ ವಿಷಯಗಳಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕಾಗಿರುತ್ತೆ ಆ ಹುದ್ದೆಯಲ್ಲಿ ತಾವು ಪದವಿ ಮತ್ತು BEd ಅನ್ನು ಮಾಡುವುದು ಕಡ್ಡಾಯ ಆಗಿರುತ್ತೆ ಸ್ನೇಹಿತರೆ. ಇಲ್ಲಿ ತಮಗೊಂದು ಕ್ವಶನ್ ಬರ್ಬೋದು, DEd ಆದವರು ಕೂಡ ಈ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಬಹುದಾ ಅಂಥೇಳಿ. ಸ್ನೇಹಿತರೆ, ಇಲ್ಲಿ ಸ್ಪಷ್ಟವಾಗಿ ಕೊಡಲಾಗಿರುತ್ತೆ. ಯಾರೆಲ್ಲ ತಾವು ಪದವಿ ಮತ್ತು ಸ್ನಾತಕೋತ್ತರ ಪದವಿ ಜೊತೆಗೆ BEd ಅನ್ನು ಮಾಡಿರ್ತೀರಿ ಅವರೆಲ್ಲರೂ ಕೂಡ ಅರ್ಹರಾಗ್ತೀರಿ. ಆದರೆ ಇಲ್ಲಿ DEdಗೆ ಅವಕಾಶ ನೀಡಿರುವುದಿಲ್ಲ ಸ್ನೇಹಿತರೆ. ಇಲ್ಲಿ ಅಂದರೆ PhD ಹುದ್ದೆಗಳಿಗೆ ಇಲ್ಲಿ ಅಧಿಸೂಚನೆ ಹೊರಡಿಸಿರುವುದಿಲ್ಲ. ಹಾಗಾಗಿ ತಾವು DEd ಯಾರೆಲ್ಲ ಮಾಡಿರ್ತೀರಿ ತಾವು ಅರ್ಹರಾಗಿರುವುದಿಲ್ಲ. ಆದರೆ BEd ಏನಾದರೂ ಮಾಡಿಕೊಂಡಿದ್ರೆ ಖಂಡಿತ ತಾವು ಅಪ್ಲಿಕೇಶನನ್ನು ಹಾಕ್ಬೋದು. TGT ಕಂಪ್ಯೂಟರ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಬ್ಯಾಚುಲರ್ ಡಿಗ್ರಿ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂದರೆ BCA ಮಾಡಿದವರು ಈ TGT ಕಂಪ್ಯೂಟರ್ ಸೈನ್ಸ್ ಟೀಚರ್ಗೆ ತಾವು ಅರ್ಹರಿರ್ತೀರಿ. ಹಾಗೆಯೇ ಆರ್ಟ್ ಟೀಚರ್ ಅಂದರೆ ಕಲಾ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಬ್ಯಾಚುಲರ್ ಡಿಗ್ರಿ ಇನ್ ಡ್ರಾಯಿಂಗ್ ಆ್ಯಂಡ್ ಪೇಂಟಿಂಗ್, ಸ್ಕಲ್ಪ್ಚರ್, ಗ್ರಾಫಿಕ್ ಆರ್ಟ್, ಫೈನ್ ಆರ್ಟ್, ವಿಜುವಲ್ ಆರ್ಟನ್ನು ತಾವು ಈ ಪದವಿಯನ್ನು ಹೊಂದಿದ್ದು 50% ಅಂಕಗಳನ್ನು ಹೊಂದಿದ್ದರೆ ತಾವು ಈ ಹುದ್ದೆಗೆ ಅರ್ಹರಾಗಿರುತ್ತೀರಿ. ಹಾಗೆಯೇ ವರ್ಕಿಂಗ್ ನಾಲೆಡ್ಜ್ ಆಫ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಅದರ್ ರೀಜನಲ್ ಲ್ಯಾಂಗ್ವೇಜ್ ಅಂತ ಹೇಳಿ ಕೂಡ ಕೊಡಲಾಗಿರುತ್ತೆ. ಹಾಗೆಯೇ ಮ್ಯೂಸಿಕ್ ಟೀಚರ್ಗೆ ಸಂಬಂಧಪಟ್ಟಂತೆ ಅಂದರೆ ಸಂಗೀತ ಶಿಕ್ಷಕರು ಕೂಡ ಬ್ಯಾಚುಲರ್ ಡಿಗ್ರಿ ಇನ್ ಮ್ಯೂಸಿಕನ್ನು ತಾವು ಪಡೆದಿದ್ದು 50% ಅಂಕಗಳನ್ನು ತಾವು ಗಳಿಸಿದ್ದೇ ಆದರೆ ಮ್ಯೂಸಿಕ್ ಟೀಚರ್ಗೆ ಅಪ್ಲೈ ಮಾಡ್ಬೋದು.
ಹಾಗೆಯೇ ಫಿಸಿಕಲ್ ಎಜುಕೇಷನ್ ಟೀಚರ್ ಅಂದರೆ ಮೇಲ್ ಆಗಿರ್ಬೋದು ಫಿಮೇಲ್ ಇವರಿಗೆ ವಿದ್ಯಾರ್ಹತೆ ಬಂದುಬಿಟ್ಟು 4 ಇಯರ್ ಇಂಟಗ್ರೇಟೆಡ್ BPEd ಕೋರ್ಸ್ ಫ್ರಮ್ NCTE ಅಂದರೆ 4 ವರ್ಷಗಳ BPEd ಇಂಟಗ್ರೇಟೆಡ್ ಕೋರ್ಸ್ ಯಾರು ಮಾಡಿರ್ತೀರಿ 50% ಅಂಕಗಳೊಂದಿಗೆ ಅವರು ಅರ್ಹರಾಗಿರ್ತೀರಿ. ಹಾಗೆಯೇ ಬ್ಯಾಚುಲರ್ಸ್ ಡಿಗ್ರಿ ಇನ್ ಫಿಸಿಕಲ್ ಎಜುಕೇಷನ್ ಅಂದರೆ BPEd ಯಾರೆಲ್ಲ ಮಾಡಿರ್ತೀರಿ ಅವರು ಕೂಡ ಈ ಒಂದು ಫಿಸಿಕಲ್ ಎಜುಕೇಷನ್ ಟೀಚರ್ ಅಂದರೆ PE ಟೀಚರ್ಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅರ್ಹರಾಗಿರ್ತೀರಿ ಸ್ನೇಹಿತರೆ. ಹಾಗೆಯೇ ಲೈಬ್ರರಿಯನ್ ಹುದ್ದೆಗೆ ಬಂದುಬಿಟ್ಟು ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಬ್ಯಾಚುಲರ್ಸ್ ಡಿಗ್ರಿ ಇನ್ ಲೈಬ್ರರಿ ಸೈನ್ಸ್ ಅಂದರೆ ಯಾರೆಲ್ಲ ತಾವು BLib ಮಾಡಿರ್ತೀರಿ ಈ ಲೈಬ್ರರಿಯನ್ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರ್ತೀರಿ ಸ್ನೇಹಿತರೆ. ತಾವು ಕೂಡ 50% ಅಂಕಗಳನ್ನು ಪಡೆದುಕೊಂಡಿರುವುದು ಕಡ್ಡಾಯ ಆಗಿರುತ್ತೆ. ಹಾಗೆಯೇ ಫೀಮೇಲ್ ಸ್ಟಾಫ್ ನರ್ಸ್ ಹುದ್ದೆಗೆ ಸಂಬಂಧಪಟ್ಟಂತೆ BSc ಹಾನರ್ಸ್ ಇನ್ ನರ್ಸಿಂಗ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂತ ಹೇಳಿಕೊಡಲಾಗಿದೆ. ಅಂದರೆ BScಯನ್ನು ಯಾರೆಲ್ಲ ತಾವು ಮಾಡಿರ್ತೀರಿ ಅವರು ಕೂಡ ತಾವು ಫೀಮೇಲ್ ಸ್ಟಾಫ್ ನರ್ಸ್ಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಹಾಗೆಯೇ ರೆಗ್ಯುಲರ್ ಕೋರ್ಸ್ ಇನ್ BSc ನರ್ಸಿಂಗ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಯಾರೆಲ್ಲ ತಾವು ರೆಗ್ಯುಲರ್ ಆಗಿ BSc ನರ್ಸಿಂಗ್ ಮಾಡಿರ್ತೀರಿ ಅವರು ಕೂಡ ಈ ಹುದ್ದೆಗೆ ಅರ್ಹರಾಗಿರ್ತೀರಿ ಸ್ನೇಹಿತರೆ. ನಂತರ ಹಾಸ್ಟೆಲ್ ವಾರ್ಡನ್ಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಇಲ್ಲಿ ಕ್ವಾಲಿಫಿಕೇಶನ್ ಬಂದುಬಿಟ್ಟು ಹಾಸ್ಟೆಲ್ ವಾರ್ಡನ್ಗೆ 4 ಇಯರ್ಸ್ ಇಂಟಗ್ರೇಟೆಡ್ ಗ್ರಾಜುಯೇಷನ್ ಡಿಗ್ರಿ ಕೋರ್ಸ್ ಆಫ್ ರೀಜನಲ್ ಕಾಲೇಜ್ ಆಫ್ ಎಜುಕೇಷನ್ ಆಫ್ NCERT ಆರ್ ಅದರ್ NCTE ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ಇನ್ ಕನ್ಸರ್ನ್ ಸಬ್ಜೆಕ್ಟ್ ಅಂತ ಹೇಳಿ ಇದೆ. ತಾವು ಯಾವ ಒಂದು ಕನ್ಸರ್ನ್ ಸಬ್ಜೆಕ್ಟಲ್ಲಿ 4 ವರ್ಷಗಳ ಇಂಟಗ್ರೇಟೆಡ್ ಡಿಗ್ರಿಯನ್ನು ಪಡೆದಿರ್ತೀರಿ ಹಾಗೆಯೇ ಅಥವಾ ಬ್ಯಾಚುಲರ್ಸ್ ಡಿಗ್ರಿ ಆಫ್ ಎನಿ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂದರೆ ತಾವು ಯಾವುದೇ ಪದವಿಯನ್ನು ಹೊಂದಿದ್ರೂ ಸಹ ಈ ಹಾಸ್ಟೆಲ್ ವಾರ್ಡನ್ಗೆ ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ತಡ ಮಾಡದೆ ತಾವು ಈಗಿನಿಂದಲೇ ಅರ್ಜಿಯನ್ನು ಸಲ್ಲಿಸಿ. ಹಾಗೆಯೇ ಅಕೌಂಟೆಂಟ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಬ್ಯಾಚುಲರ್ ಡಿಗ್ರಿ ಇನ್ ಕಾಮರ್ಸ್ ಅಂದರೆ BCom ಯಾರೆಲ್ಲ ಮಾಡಿರ್ತೀರಿ ಅಥವಾ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನನ್ನು ಇಲ್ಲಿ ಒಂದು ಪ್ರಮುಖ ಒಂದು ಸೂಚನೆಯನ್ನು ಸಹ ಇಲ್ಲಿ ನೀಡಲಾಗಿರುತ್ತೆ. ಯಾರೆಲ್ಲ BCom ಮಾಡಿರ್ತೀರಿ ಅವರಷ್ಟೇ ಅಕೌಂಟೆಂಟ್ ಹುದ್ದೆಗಳಿಗೆ ಅರ್ಹರಾಗಿರ್ತೀರಿ. ಇಲ್ಲಿ ತಾವು ನೋಡ್ತಿರ್ಬೋದು ಬ್ಯಾಚುಲರ್ಸ್ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಈಸ್ ನಾಟ್ ಎಲಿಜಿಬಲ್ ಅಂದರೆ ಯಾರೆಲ್ಲ BBA ಮಾಡಿರ್ತೀರಿ ಅವರು ಅಕೌಂಟೆಂಟ್ ಹುದ್ದೆಗಳಿಗೆ ಅರ್ಹರಿಲ್ಲ ಅಂತಕ್ಕಂಥ ಒಂದು ಸೂಚನೆಯನ್ನು ಸ್ಪಷ್ಟವಾಗಿ ನೀಡಲಾಗಿರುತ್ತೆ ಸ್ನೇಹಿತರೆ, ತಾವು ನೋಡ್ತಿರ್ಬೋದು. ಹಾಗೆಯೇ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಈ ಹುದ್ದೆಗೆ ಸೀನಿಯರ್ ಸೆಕೆಂಡರಿ ಅಂದರೆ ಕ್ಲಾಸ್ 12 ಸರ್ಟಿಫಿಕೇಟ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅದರ ಜೊತೆಗೆ ಮಿನಿಮಮ್ ಸ್ಪೀಡ್ ಆಫ್ 35 ವರ್ಡ್ಸ್ ಪರ್ ಮಿನಿಟ್ಸ್ ಇನ್ ಇಂಗ್ಲೀಷ್ ಟೈಪಿಂಗ್ ಆರ್ 30 ವರ್ಡ್ಸ್ ಪರ್ ಮಿನಿಟ್ ಇನ್ ಹಿಂದಿ ಅಂದರೆ ಇಲ್ಲಿ ಟೈಪಿಂಗ್ ಕೂಡ ಕೇಳಲಾಗಿರುತ್ತೆ ಸ್ನೇಹಿತರೆ. PUC ಜೊತೆಗೆ ತಾವು ಯಾರೆಲ್ಲ ಟೈಪಿಂಗನ್ನು ಕಲ್ತಿರ್ತೀರಿ ಅವರು JSA ಅಂದರೆ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಅರ್ಹರಾಗಿದ್ದು ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆಯೇ ಲ್ಯಾಬ್ ಅಟೆಂಡೆಂಟ್ ಹುದ್ದೆಗೆ ಸಂಬಂಧಪಟ್ಟಂತೆ ಯಾರೆಲ್ಲ 10th ತಾವು ಪಾಸ್ ಆಗಿರ್ತೀರಿ SSLC ಅಥವಾ PUCಯನ್ನು ಪಾಸ್ ಆಗಿರ್ತೀರಿ ತಾವೆಲ್ಲರೂ ಕೂಡ ಲ್ಯಾಬ್ ಅಟೆಂಡೆಂಟ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಈ ಥರ ಎಲ್ಲ ಒಂದು ಹುದ್ದೆಗಳ ಅರ್ಹತೆಯನ್ನು ನಾವು ಇಲ್ಲಿ ಹೇಳಿರ್ತೀವಿ ಸ್ನೇಹಿತರೆ. ಅದರ ಜೊತೆಗೆ ಏಜ್ ಲಿಮಿಟ್ ಯಾವ ಥರ ಇರುತ್ತೆ ಅಂತ ಹೇಳಿದರೆ ಈಗಾಗಲೇ ನಾನು ತಿಳಿಸಿರುವಂತೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಜೊತೆಗೆ ಈ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಏಜ್ ರಿಲ್ಯಾಕ್ಸೇಷನ್ ಈ ಥರ ಇರುತ್ತೆ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ SC ST ಹುದ್ದೆಗೆ ಇದು ರಿಸರ್ವೇಷನ್ಗೆ ತಾವು ಅಪ್ಲೈ ಆಗಿರ್ತಕ್ಕಂತಹ ಅಭ್ಯರ್ಥಿಗಳು ತಮಗೆ 5 ವರ್ಷಗಳ ಹೆಚ್ಚಿನ ಒಂದು ವಯೋಮಿತಿ ಸಡಿಲಿಕೆ ಇಲ್ಲಿ ಸಿಗುತ್ತೆ. ಹಾಗೆಯೇ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ NCL ಅವರಿಗೂ ಕೂಡ 3 ಇಯರ್ಸ್ ಇರುತ್ತೆ. ಹಾಗೆಯೇ ಕ್ಯಾಂಡಿಡೇಟ್ಸ್ ವಿತ್ 3 ಇಯರ್ಸ್ ಕಂಟಿನ್ಯೂಯಸ್ ಸರ್ವಿಸ್ ಇನ್ ಸೆಂಟ್ರಲ್ ಗೌರ್ಮೆಂಟ್ ಯಾರೆಲ್ಲ ಕೇಂದ್ರ ಸರ್ಕಾರಿ ಸೇವೆಯನ್ನು ಮಾಡಿರ್ತೀರಿ ಅವರಿಗೆ 5 ವರ್ಷಗಳ ಒಂದು ವಯೋಮಿತಿ ಸಡಿಲಿಕೆ ಇರುತ್ತೆ. ಹಾಗೆಯೇ ಇನ್ನೂ ಒಂದು ಮುಖ್ಯ ವಿಷಯ ಅಂತ ಹೇಳಿದರೆ ಸ್ನೇಹಿತರೆ ತಾವೆಲ್ಲರೂ ಕೂಡ ಈ ಅಪ್ಲಿಕೇಶನ್ ಅಧಿಸೂಚನೆಯನ್ನು ಹೊರಡಿಸ್ಬಿಟ್ರು. ಈಗ ತಾವೆಲ್ಲರೂ ಕೂಡ ಈ ಅರ್ಜಿಯನ್ನು ಸಲ್ಲಿಸೋದು ನೋಡೋಣ ಇನ್ನೂ ಡೇಟ್ ತುಂಬಾ ಇದೆ ಅಂಥೇಳಿ ತಾವೆಲ್ಲರೂ ಕೂಡ ಲೇಜಿನೆಸ್ ಮಾಡಬೇಡಿ. ಯಾಕಂತ ಹೇಳಿದರೆ ಕೊನೆ ಟೈಮಲ್ಲಿ ಸರ್ವರ್ ತುಂಬ ಸಮಸ್ಯೆ ಆಗುತ್ತೆ. ಹಾಗಾಗಿ ತಡ ಮಾಡದೆ ತಾವೆಲ್ಲರೂ ಕೂಡ ಈ ಹುದ್ದೆಯನ್ನು ಪಡೆಯಲೇಬೇಕು ಅಂತಕ್ಕಂಥ ಛಲವಿದ್ದರೆ ಇಂದಿನಿಂದಲೇ ತಾವು ಅರ್ಜಿ ಸಲ್ಲಿಸಿ ಈ ಹುದ್ದೆಗೆ ಸಂಬಂಧಪಟ್ಟಂತಹ ಸಿಲೆಬಸ್ಸನ್ನು ತಾವು ತೆಗೆದುಕೊಂಡು ಮೊದಲೇನಾದರೂ ಈ ಅಧಿಸೂಚನೆಗೆ ಸಂಬಂಧಪಟ್ಟಂತೆ ಪರೀಕ್ಷೆಗಳು ಏನಾದರೂ ನಡೆದಿದ್ದರೆ ಅದಕ್ಕೆ ಸಂಬಂಧಪಟ್ಟಂತಹ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ನ ತಾವು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಈಗಿನಿಂದಲೇ ಅಧ್ಯಯನವನ್ನು ಪ್ರಾರಂಭಿಸಿದ್ದೇ ಆದರೆ ಈ ಹುದ್ದೆಗಳನ್ನು ಪಡೆಯೋದರಲ್ಲಿ ಯಾವುದೇ ಅನುಮಾನವಿಲ್ಲ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಏಕಲವ್ಯ ಮಾದರಿ ಶಾಲೆಗಳಿಗೆ ಸಂಬಂಧಪಟ್ಟಂತಹ ಒಂದು ಬಿಗ್ ಅಪ್ಡೇಟ್.
ರೀಸೆಂಟಾಗಿ ಆಗಿರ್ತಕ್ಕಂಥ ಅಧಿಸೂಚನೆಯ ಸವಿವರವಾದ ವರದಿ. ಇದನ್ನೆಲ್ಲ ತಾವು ನೋಡಿಬಿಟ್ಟು ತಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋ ತಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡೋದ್ರ ಮೂಲಕ, ಹಾಗೆಯೇ ಯಾರೆಲ್ಲರೂ ಕೂಡ ತಾವು ಹೊಸದಾಗಿ ಈ ಚಾನಲನ್ನು ನೋಡ್ತಾ ಇದ್ರಿ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ತಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ.